Today I am going to do 24 hours in a room challenge. Time around 7:56 ಆಗಿದೆ. ಸೊ ಟುಮಾರೋ ಮಾರ್ನಿಂಗ್ 7:56 ವರೆಗೂ ನಾನು ಹಿಂಗೆ ಇರ್ತೀನಿ ಗೈಸ್, ರೂಮಲ್ಲೇ ಇರ್ತೀನಿ, ಎಲ್ಲಿಗೆ ಹೋಗಲ್ಲ ಗೈಸ್. ಒಂದು ವಾಟರ್ ಬಾಟ್ಲು ಮತ್ತೆ ಮಾರ್ನಿಂಗ್ ಟಿಫನ್, ಆಫ್ಟರ್ನೂನ್ ಲಂಚ್ ತಗೊಂಡಿದ್ದಾಯ್ತು. ಸೊ ಇವಾಗ ನೈಟ್ ವೇಟ್ ಮಾಡಬೇಕು. ಸೊ ಇವಾಗ ನಾನು ನಮ್ಮ ಡೋರ್ ಮುಂದೆ ಒಂದು ರೆಡ್ ಟೇಪ್ ಹಾಕ್ತಿದ್ದೀನಿ. ಸೊ ಆ ರೆಡ್ ಟೇಪ್ ಇವತ್ತು ಕ್ರಾಸ್ ಮಾಡಂಗೆ ಇಲ್ಲ ಗೈಸ್. ಚಾಲೆಂಜ್ ಸ್ಟಾರ್ಟ್ ಆದ ಗೈಸ್. ಸೊ ಹಂಗೆ ಬ್ರೇಕ್ಫಾಸ್ಟ್ ಮಾಡ್ತಿದ್ದೆ. ಬ್ರೇಕ್ಫಾಸ್ಟ್ ಮಾಡ್ಕೊಂತ ಹಂಗೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ತಿಗೆಲ್ಲ 2 hours ಆಯ್ತು ಗೈಸ್. ಸೊ ಆ 2 hours ಇಂದ 4 hours ಆಗ ಫುಲ್ ಐಸೋಲೇಟ್ ಆಗಿತ್ತು ಗೈಸ್. ಸ್ವಲ್ಪ ತಲೆನೋವು ಬರ್ತಿತ್ತು. ಹಂಗೆ ಮೆಂಟಲಿ ಚಾಲೆಂಜ್, ಫಿಸಿಕಲ್ ಚಾಲೆಂಜ್ ಏನಿದ್ದಿಲ್ಲ, ಮೆಂಟಲ್ ಚಾಲೆಂಜ್ ಆಗಿತ್ತು. ಸೊ 2 hours ಇಂದ 4 hours ಆಯ್ತು ಗೈಸ್. 4 hours ಹೆಂಗಾಯ್ತು ಗೊತ್ತಾಗಿಲ್ಲ, ಬಟ್ 4 hours ಆಯ್ತು. ಸೊ ಊಟ ಟೈಮ್ ಆಯ್ತು. ಊಟ ಮಾಡಿದೆ, ಬಾಕ್ಸಿಂಗ್ ನಾನು ಊಟ ಮಾಡಿದೆ. ಊಟ ಮಾಡಿ ಸ್ವಲ್ಪ ಹಂಗೆ ಟೈಮ್ ಸ್ಪೆಂಡ್ ಮಾಡಿದೆ. ಹಂಗೆ ಟೈಮ್ ಪಾಸ್ ಆಗಲಿಲ್ಲ ಗೈಸ್. ಸೊ ಕ್ಲಾಸ್ ನೋಡ್ಕೊಂತಿದ್ದೆ, ಹಂಗೆ ಪ್ಲೇಸ್ಮೆಂಟ್ಗೆ ಸ್ವಲ್ಪ ತಯಾರಾಗ್ತಿದ್ದೆ. ಆಮೇಲೆ ಹೆಂಗಿದ್ರು ಬರ್ಕೊಂಡ್ಬಿಟ್ಟೆ. ಸ್ವಲ್ಪ ಮಲ್ಕೊಂಡು ಎದ್ದ ತಕ್ಷಣ ನೋಡಿದ್ರೆ 5 o'clock ಆಗಿದ್ ಗೈಸ್. ಸೊ ಸ್ವಲ್ಪ ಸಮಾಧಾನ, 5 o'clock ಆಗ್ಬಿಡ್ತು, ಅರ್ಧ ಮುಗೀತು ಅಂತ. 5 o'clock ಹೆಂಗಿದ್ರು ಟೀ ಇದ್ದಿಲ್ಲ ಗೈಸ್. ಸ್ವಲ್ಪ ಗೋಡಂಬಿ ಇದ್ದು ಕೈಯಲ್ಲಿ, ಸ್ವಲ್ಪ ಗೋಡಂಬಿ ತಿಂದ್ಬಿಟ್ಟೆ ಸ್ವಲ್ಪ ಹೊತ್ತು. ಆಮೇಲೆ ಸ್ವಲ್ಪ ಎಕ್ಸರ್ಸೈಸ್ ಮಾಡಿದೆ. ಎಕ್ಸರ್ಸೈಸ್ ಮಾಡಿ ಸ್ವಲ್ಪ ಆದ್ಮೇಲೆ ಶೆಕೆ ಆಯ್ತು ಗೈಸ್. ಯಾಕಂದ್ರೆ ಫ್ಯಾನ್ ಇದ್ದಿಲ್ಲ, ಫ್ಯಾನ್ ಫುಲ್ಲು ಹೀಟ್ ಗಾಳಿ ಬಿಡ್ತಿತ್ತು. ಸ್ವಲ್ಪ ಫ್ಯಾನ್ ಆಫ್ ಮಾಡಿ ಮತ್ತೆ ಆನ್ ಮಾಡಿ ಮತ್ತೆ ಆಫ್ ಮಾಡ್ತಿದ್ದೆ ಗೈಸ್. ಅಷ್ಟರಲ್ಲಿ ನೈಟ್ ಆಯ್ತು ಗೈಸ್. ಸೊ ಊಟ ಏನಂತ ಥಿಂಕ್ ಮಾಡ್ತಿದ್ದೆ. ಅಷ್ಟರಲ್ಲಿ ಮನೋಜ್ ಬಂದು ಒಂದು ವಾಟರ್ ಬಾಟ್ಲು ಮತ್ತೆ ಒಂದು ಪ್ಲೇಟ್ ಊಟ ತಗೊಂಬಂದಾಗ. ಸೊ ಆ ಪ್ಲೇಟ್ ಊಟ ಆದ್ಮೇಲೆ ಸ್ವಲ್ಪ ವರ್ಕ್ ಮಾಡೋಣ ಅಂತೇಳಿ ಸ್ವಲ್ಪ ಪ್ರಾಜೆಕ್ಟ್ ಬಗ್ಗೆ ವರ್ಕ್ ಮಾಡ್ತಿದ್ದೆ. ಹಂಗೆ ಇಂಟರ್ನ್ಶಿಪ್ ಮೀಟಿಂಗ್ ಇತ್ತು. ಸೊ ಆ ಇಂಟರ್ನ್ಶಿಪ್ ಮೀಟಿಂಗ್ ಅಟೆಂಡ್ ಮಾಡಿದೆ. ಸೊ ಇದೆಲ್ಲ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ 12 o'clock ಆಯ್ತು ಗೈಸ್. 12 o'clock ಆಯ್ತು ಅಂದ್ರೆ ಮಲ್ಕೊಂಡೆ. ಬೆಳಿಗ್ಗೆ ನೋಡಿದ್ರೆ 8 o'clock ಆಗಿತ್ತು. 24 hours ಮುಗಿದಿತ್ತು ಗೈಸ್.